ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ BT ಜಯಮುದಪ್ಪನವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಇಲ್ಲಿಗೆ ಆಗಮಿಸಿರುವಂಥ ಪೋಷಕರೇ, ಇವತ್ತು ಏನು ಸಂಜೆ ಇದೆ, ಭಾಳ ಒಂದು ಅದ್ಭುತವಾದಂಥ ರಮಣೀಯವಾದಂಥ ಸಂಜೆ. ಈ ಸಂಜೆಯಲ್ಲಿ ಏನು ಎಲ್ಲ ನಮ್ಮ ಈ ಪುಟ್ಟ ಮಕ್ಕಳುಗಳಿದ್ದಾರೆ, ಎಲ್ಲ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ನಕ್ಷತ್ರಗಳ ಥರ ಮಿನುಗ್ತಾ ಇದ್ದಾರೆ. ಇದು ಭಾಳ ಸಂತೋಷ ತರುವಂಥ ಒಂದು ವಿಚಾರ. ಭಾಳ ಹೊತ್ತಾಯಿತು ಕಾರ್ಯಕ್ರಮ ಶುರುವಾಗಿ, ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮದುವೆ ಮನೆಗೆ ಹೋಗಿ ಎಲ್ಲರೂ ಪಂಕ್ತಿ ಊಟ ಕೂತ್ಕೊಂಡಿರ್ತೀರಿ, ಉಪ್ಪು ಹಾಕ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಏನೇನೋ ಹಾಕ್ತಾರೆ ಎಲ್ಲ. ಅದು ಯಾವಾಗ ತಟ್ಟೆಗೆ ಚಿರೋಟಿನೋ ಬೂಂದಿನೋ ಲಾಡೋ ಹಾಕ್ತಾರೆ, ಅವಾಗ ಎಲ್ಲರ ಮುಖದಲ್ಲಿ ಒಂದು ಪ್ರೀತಿ ಖುಷಿ ಬರೋದು. ಹಂಗೆ ನೀವು ಯಾಕೆ ಇಲ್ಲಿ ಇಷ್ಟು ಕಾತುರದಿಂದ ನೀವು ಎಲ್ಲರ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಭಾಳ ಸೊಗಸಾಗಿ ಕೂತಿದ್ದೀರಿ ಅಂತಂದರೆ, ಏನು ನಿಮ್ಮ ಪ್ರೀತಿಯ ಮಕ್ಕಳುಗಳು ಏನಿದ್ದಾರೆ ಅವರೆಲ್ಲರೂ ಇವತ್ತು ಏನು ಪ್ರತಿಭೆ ಇದೆ ಅದನ್ನು ಇಲ್ಲಿ ನಿಮ್ಮೆಲ್ಲರೂ ಮುಂದೆ ತೋರಿಸ್ತಾರೆ ಅನ್ನೋದ್ರಿಂದ ಭಾಳ ಒಂದು ಕಾತುರದಿಂದ ಕಾಯ್ತಾ ಇದ್ದೀರಿ. ಆದ್ರೂ ನಾವು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕಾದ್ದು ನನ್ನ ಕರ್ತವ್ಯ ಅನ್ಕೊತೀನಿ. ಏನು ನಮ್ಮ ಡಾಕ್ಟ್ರು ಮರಿಯಪ್ಪನವರು ಮತ್ತು ಧರ್ಮಪತ್ನಿ ಶಾಂತ ಮರಿಯಪ್ಪನವರು ಈ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಈ ಭಾಗದ ಮಕ್ಕಳಿಗೆ, ಅದರಲ್ಲೂ ಆಂಗ್ಲ ಭಾಷೆಯಲ್ಲಿ ಸ್ವಲ್ಪ ವಿದ್ಯೆ ಕೊಡಬೇಕು ಅಂತ ಅವರ ಒಂದು ಧ್ಯೇಯ ಇತ್ತು. ಅದನ್ನು ನೀವೆಲ್ಲರೂ ಭಾಳ ಶ್ಲಾಘನೀಯ ಮಾಡಬೇಕಂತ ವಿಚಾರ, ಮೆಚ್ಚಬೇಕಾದಂಥ ವಿಚಾರ. ಬೇರೆಯವರಾಗಿದ್ದು ಏನು ಮಾಡ್ತಿರ್ಬೋದು, ಮರಿಯಪ್ಪನವ್ರು ಇನ್ನೂ ಇದ್ದಾರೆ. ನಮ್ಮ ಚಿಕ್ಕಮ್ಮವ್ರು ಹೋಗಿ ಆಗಲೇ ಸುಮಾರು 15 ವರ್ಷ ಆಯಿತು, ಆದರೆ ಮರಿಯಪ್ಪನವ್ರು ಇವಾಗಲೂ ಇನ್ನೂ ಇದ್ದಾರೆ. ಇವತ್ತಿನ ದಿನ ಚನ್ನಪಟ್ಟಣ ತಾಲೂಕಲ್ಲಿ ಈ ಜಮೀನು ಬೆಲೆ ಎಷ್ಟಿದೆ ನಿಮಗೆ ಗೊತ್ತಿದೆ. ಮರಿಯಪ್ಪನವ್ರು ನನಗೆ ಯಾಕಪ್ಪ ಬೇಕು, ನನ್ನ ಮಕ್ಕಳೆಲ್ಲ ಅಮೇರಿಕಲ್ಲಿದ್ದಾರೆ, ಅವರೆಲ್ಲ ಅಲ್ಲೇ ಓದಿ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಬರೋದು, ಇದ್ರ ಅವಶ್ಯಕತೆ ಇಲ್ಲ ಅಂತ ಜಮೀನೆಲ್ಲ ಮಾರ್ಕೊಂಡು ಹೋಗಿರೋ ಒಂದು 15-20 ಕೋಟಿ ಜಮೀನು ದುಡ್ಡು ಸಿಕ್ಕಿರೋದು ಅವ್ರಿಗೆ. ಅವ್ರ ಮನಸ್ಸಿನ ಅದಿರಲಿಲ್ಲ. ಅದ್ರ ಜೊತೆಗೆ ಒಂದು 15-20 ಕೋಟಿ ದುಡ್ಡನ್ನು ಅಲ್ಲಿ ಹಾಕಿದ್ದಾರೆ. ಇಲ್ಲಿ ನಾನು ಸುಮಾರು 45 ವರ್ಷಗಳಿಂದ ಈ ಚನ್ನಪಟ್ಟಣ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಹೇಗೆ ವಿದ್ಯಾಸಂಸ್ಥೆಗಳು ನಡೀತಾ ಇದ್ದಾವೆ ಅಂದರೆ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಸಂಸ್ಥೆ ಕಟ್ಟಿದ್ದೀನಿ, ವಿದ್ಯಾಸಂಸ್ಥೆ ಕಟ್ಟಿದ್ದೀನಿ. ಆದರೆ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕಾದ್ರೆ ಅದು ಈ ಮಟ್ಟದ ಒಂದು ಗುಣಮಟ್ಟದ ವಿದ್ಯಾಸಂಸ್ಥೆ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ ಅದು. ನಾನು ಪ್ರಾಯಶಃ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ಬೆಂಗಳೂರಿನಲ್ಲಿ ಈ ಒಳ್ಳೊಳ್ಳೆ ಕಾನ್ವೆಂಟ್ಗಳು ಅಂತಿದ್ದಾವೆ, ಅಲ್ಲಿ ಯಾವ ಮಟ್ಟದ ಒಂದು ಶಿಕ್ಷಣ ದೊರೀತದೆ, ಯಾವ ಮಟ್ಟದ ಒಂದು ಶಿಸ್ತು ಸಂಯಮನಲ್ಲಿ ಕಳಿಸಿದ್ದಾರೆ, ಅದೇ ರೀತಿ ಒಂದು ಶಿಕ್ಷಣ ಮತ್ತು ಸಂಯಮವನ್ನು ಇಲ್ಲಿನ ಮಕ್ಕಳು ಕಲ್ತಿದ್ದಾರೆ. ನನಗೆ ಇಲ್ಲಿನ ಮಕ್ಕಳು ಓದಂಥ ಮಕ್ಕಳು ಮುಂದೆ ಹೋಗಿ MA ವರೆಗೂ ಓದಿದ್ದಾರೆ, ಅಲ್ಲಿ ರ್ಯಾಂಕ್ ತೆಗೆದಿದ್ದಾರೆ. ನಮ್ಮ ಚನ್ನಪಟ್ಟಣ ತಾಲೂಕಿಗೆ PUC-ನಲ್ಲಿ ಹೈಯೆಸ್ಟ್ ವಿಜ್ಞಾನದಲ್ಲಿ ನಂಬರ್ ತೆಗೆದಿದ್ದೇನೆ ಅಂತ ಹೇಳಿದಾಗ ಭಾಳ ಖುಷಿ ಆಯ್ತು ನನಗೆ. ಯಾಕೆಂದರೆ ಈ ಮಟ್ಟದಲ್ಲಿ ಏನು ನಿಮ್ಮ ಇಲ್ಲಿ ಪ್ರೈಮರಿ ಸ್ಕೂಲ್ ಮಟ್ಟ ಇದೆ, ಕಾನ್ವೆಂಟ್ ಮಟ್ಟ, ಈ ಮಟ್ಟದಲ್ಲಿ ಅವ್ರಿಗೆ ಒಂದು ಸರಿಯಾದ ತಳಹದಿ ಸಿಕ್ಕಿದ್ರೆ, ಫೌಂಡೇಶನ್ ಅಂತಾರಲ್ಲ, ಅದು ಸಿಕ್ಕಿದ್ರೆ ಪ್ರಾಯಶಃ ಅವ್ರ ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಭಾಳ ಅನುಕೂಲ ಆಗ್ತದೆ. ಅದು ಖಂಡಿತವಾಗ್ಲೂ ಸಿಗ್ತಾ ಇದೆ. ನಾನು ಒಬ್ಬನೇ ಹೇಳೋ ಮಾತಲ್ಲ, ಅದನ್ನು ನೀವು ಪ್ರತಿಯೊಬ್ಬರು ಹೇಳಬೇಕಾದಂಥ ಮಾತು. ಏನು ಇವತ್ತು ಡಾಕ್ಟರ್ ಮರಿಯಪ್ಪನವ್ರು ಏನು ಮಾಡಿದರೆ ವಿದ್ಯಾಸಂಸ್ಥೆ, ಆ ಸಂಸ್ಥೆಯಿಂದ ನಿಮ್ಮ ಮಕ್ಕಳಿಗೆ ಏನು ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೃತಜ್ಞತರಾಗಿರ್ಬೇಕು ಮರಿಯಪ್ಪನವ್ರಿಗೆ, ಅವ್ರ ಮರಿಯಪ್ಪ ದಂಪತಿಗಳಿಗೆ. ಯಾಕೆಂದರೆ ನಿಮಗೆ ಅವ್ರಿಗಿಂತ ಹೆಚ್ಚಾಗಿ ಇವತ್ತು ಶಾಂತ ಮರಿಯಪ್ಪ ಕಾನ್ವೆಂಟು ಅಂತ ಇಲ್ಲಿ ಇರ್ಬೋದು, ಆ ಹೆಸರು ಇರ್ಬೋದು. ಆದರೆ ಈ ಮಕ್ಕಳಿಗೆ ಓದಂಥ ಮಕ್ಕಳು ಮುಂದೆ ಬಂದು ಈ ಸಮಾಜದಲ್ಲಿ ಏನಾದರೂ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ರೆ, ಇಲ್ಲಾಂದ್ರೆ ಅವ್ರ ಜೀವನದಲ್ಲಿ ಸಂತೋಷವಾಗಿದ್ರೆ ಅದಕ್ಕೆ ಬರ್ಬೇಕಾಯ್ತು. ನಿಮಗೆ ಗೌರವ ಸಿಗೋದು ನಿಮಗೆ ಬರೀ ಡಾಕ್ಟರ್ ಮರಿಯಪ್ಪನವ್ರು ಒಂದೇ ಅಲ್ಲ, ನಿಮ್ಮ ಏನು ಪೋಷಕರು ಅಂತಿದ್ರೆ ನಿಮ್ಗೆ ಗೌರವ ಸಿಗ್ತದೆ. ಹಾಗಾಗಿ ನೀವೆಲ್ಲರೂ ಡಾಕ್ಟರ್ ಮರಿಯಪ್ಪನವ್ರ ಬಗ್ಗೆ ಕೃತಜ್ಞರಾಗಿರ್ಬೇಕು. ನನಗಂತೂ ಬಹಳ ಸಂತೋಷ ಆಗ್ತದೆ ಈ ಎಜುಕೇಶನ್ ಸಂಸ್ಥೆ ನೋಡಿದ್ರೆ. ಈ ಗುಣಮಟ್ಟದ ಏನು ಸಂಸ್ಥೆ ಇದೆ, ಅದು ಅವರು ಏನು ಹೇಳಿದ್ರಲ್ಲ, ಅವ್ರು ಏನು ದುಡ್ಡು ಕಾಸು ಆಸೆ ಪಡೋದಿಲ್ಲ. ಪ್ರಾಯಶಃ ನನ್ನ ಪ್ರಕಾರ ನಿಮ್ಮೊಂದು ಏನು ದುಡ್ಡು ತಗೊಂತೀರ, ದುಡ್ಡನ್ನ ಇಲ್ಲಿರುವಂಥ ಶಿಕ್ಷಕರುಗಳಿಗೆ ಸಂಬಳಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದಕ್ಕಿಂತ ಏನು ಅವ್ರು ಜಾಸ್ತಿ ಉಪಯೋಗಿಸೋಕೆ ದುಡ್ಡಿನ ಆಕ್ಷೇಪ ಇದು ಮಾಡ್ತಾಯಿಲ್ಲ ಇಲ್ಲಿ. ಹಂಗಾಗಿ ನಾನಂತೂ ನಿಮ್ಗೆಲ್ಲರಿಗೂ ಇನ್ನೊಂದ್ಸರಿ ಹೇಳ್ತೀನಿ, ಈ ಸಂಸ್ಥೆ ಬಗ್ಗೆ ನೀವು ಗೌರವ ಇಟ್ಕೊಳ್ಳಿ, ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ಎಲ್ಲೋ ಸುಮ್ಮನೆ ಮಕ್ಕಳನ್ನ ನೋಡಿ ಯಾವಾಗಲೂ ತಂದೆ ತಾಯಿಗಳ ಜೊತೆಲಿ ಇದ್ಕೊಂಡೇ ಓದಿಸ್ಬೇಕು. ಎಲ್ಲ ಮಕ್ಕಳನ್ನ ಕರ್ಕೊಂಡು ಎಲ್ಲೋ ದೂರದಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ನೆಂಟರ ಮನೇಲಿ ಅವ್ರ ಮನೇಲಿ ಓದ್ತೀನಿ ಬಿಡೋದಕ್ಕಿಂತ ಈ ಹತ್ತಿರದಲ್ಲಿರುವಂಥ ಇಂದು ಗುಣಮಟ್ಟದ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಕಳಿಸಿ
ನಿಮ್ಮ ಮಕ್ಕಳು ಮುಂದೆ ವಿದ್ಯಾವಂತರಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾನೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಏನು ಇನ್ನು ಸದ್ಯದಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ನಿಮ್ಮ ಮಕ್ಕಳು ಏನು ಅವ್ರದ್ದು ಒಂದು ಕಲೆ ಇದೆ, ಅದನ್ನಲ್ಲಿ ನಿಮಗೆ ಪ್ರದರ್ಶನ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಖುಷಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶಿಕ್ಷಣ ಪಡೆಯೋದು ಮುಖ್ಯ ಅಲ್ಲ, ಯಾವುದೇ ಒಂದು ಶಾಲೆಯಲ್ಲಾದ್ರೂ ಅಷ್ಟೇನೆ. ಬರೀ ಶಿಕ್ಷಣ ಪಡೆಯೋದು ಮುಖ್ಯ ಅಲ್ಲ, ಶಿಕ್ಷಣ ಪಡೆದು ಮುಂದೆ ಯಾವುದೇ ಒಂದು ಶಾಲೆಗೆ ಹೋದ್ರೂ ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಅವರ ಅಭಿಪ್ರಾಯಗಳನ್ನ ಹೇಳಿದ್ರು. ಅವ್ರು ಹೇಳೋ ರೀತಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಒಬ್ಬ ಸಾಧಕನಾದ್ರೇನೆ ಅದಕ್ಕೆ ಬೆಲೆ. ಬರೀ ಶಿಕ್ಷಣ ಪಡೆದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಈ ತರ ತಗೊಂಡ್ರೆ ಪ್ರಯೋಜನ ಇಲ್ಲ. ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಾಧಕನಾಗಿ ಬೆಳೆಯಬೇಕು ಎಂದು ಮಾತನಾಡಿದಂತಹ ಶ್ರೀ HP ವೀರ್ ಮಲ್ಲೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀ ಯೋಗೇಶ್ ಚಕ್ಕೆರೆರವರು, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚನ್ನಪಟ್ಟಣ, ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ HP ವೀರ್ ಮಲ್ಲೇಶ್ ಅವರು, ನಮ್ಮ ಸುಧಾಕರ್ ಅವರು, ಡಾಕ್ಟರ್ ಶಶಾಂಕ್ ಅವರು, ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ ಡಾಕ್ಟರ್ HK ಮರಿಯಪ್ಪ ಸರ್ ಅವರ ಒಂದು ಗುಣಗಾನವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ಹೇಳ್ತಾರೆ. ತಾನು ತನಗಾಗಿ ಅಲ್ಲ ಪರರಿಗಾಗಿ ಎನ್ನುವಂತಹ ಉದ್ದೇಶದಿಂದ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಎನ್ನುವಂತ ಮಾತಿನಂತೆ ಅವರೆಲ್ಲೋ ದೂರದಲ್ಲಿ ಇದ್ರು ಕೂಡ ನಾನು ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನಾನೇನಲ್ಲಿ ಇಲ್ವಲ್ಲ ಅಂತೇಳಿ ಹೇಳ್ಬೋದಾಗಿತ್ತು. ಈ ಭಾಗದ ನನ್ನ ಜನರ, ನಾನು ಹುಟ್ಟಿದಂತಹ ನನ್ನ ಜನ್ಮಭೂಮಿಯ ಜನರ ಒಂದು ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕಂತ ಹೇಳಿ ಈ ಒಂದು ಜಾಗವನ್ನಲ್ಲಿ ಒಂದು ಉನ್ನತವಾದಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆಯನ್ನು ತೆರೆದು ಇವತ್ತು ಸುಮಾರು 280ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಈ ಭಾಗದಲ್ಲಿ ಕಲಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವೇನು ಬಿಸಿಯೂಟವನ್ನ ಕೊಡ್ತೇವೆ, ಮಧ್ಯಾಹ್ನದ ಬಿಸಿಯೂಟವನ್ನ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ನಾಚಿಸುವಂತೆ ಇವತ್ತು ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಒಂದು ಶುಚಿಯಾದ, ರುಚಿಯಾದ, ಅದರಲ್ಲೂ ಒಂದು ಗುಣಮಟ್ಟದ ಒಂದು ಮಧ್ಯಾಹ್ನದ ಉಪಹಾರವನ್ನ ಇವತ್ತು ನೀಡ್ತಾ ಇದ್ದಾರೆ. ಅಂದ್ರೆ ಇದು ನಿಜಕ್ಕೂ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗ್ತಕ್ಕಂಥ ಒಂದು ಕೆಲಸ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಪೂಜ್ಯರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ, ಒಂದು ಶಾಲೆ ಅಂದಾಗ ಅಲ್ಲಿ ಪರಿಸರ, ಶಿಕ್ಷಣ, ಉದ್ಯೋಗ, ತಂತ್ರಜ್ಞಾನ, ಪ್ರತಿಯೊಂದು ರೀತಿಯಾದಂತಹ ಮೌಲ್ಯಗಳನ್ನು ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳು ಆಗ್ಬೇಕು. ಅಂತ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇವತ್ತು ಶಾಲೆಯ ಆಡಳಿತ ಮಂಡಳಿ ಮಾಡ್ಕೊಂಡು ಬರ್ತಾ ಇದೆ. ಮೊನ್ನೆ ನಮ್ಮ ಇಲಾಖೆಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹಬ್ಬದಂತೆ ಎಲ್ಲ ವೆಚ್ಚಗಳನ್ನ ವಹಿಸಿಕೊಂಡು ಅದ್ದೂರಿಯಾದಂತಹ ಬಂದಂತಹ ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ನಡೆಸ್ಕೊಟ್ರು. ಅದನ್ನ ನೋಡಿದಂತವ್ರು ಎಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಬೇಷ್ ಅಂತೇಳಿ ಸಾಬಾಸ್ಗಿರಿಯನ್ನ ಈ ಶಾಲೆಗೆ ಕೊಟ್ರು. ನೋಡಿ, ಹಾಗಾಗಿ ಹೇಳೋದು, ಇಂತಹ ಶಾಲೆ ನಮ್ಮ ಪೋಷಕರು ತಿಳ್ಕೋಬೇಕು. ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಇವತ್ತು ನೋಡಿರ್ಬೋದು, ಚನ್ನಪಟ್ಟಣದಂತಹ ಒಂದು ಸಿಟಿಗೆ ಹೋದ್ರೆ, ರಾಮನಗರ ಅಥವಾ ಬೆಂಗಳೂರಿಗೆ ಹೋದ್ರೆ ಒಂದೊಂದು ವಿದ್ಯಾರ್ಥಿ ಹತ್ರ ಲಕ್ಷಾಂತರ ರೂಪಾಯಿಗಳನ್ನ ತೆಗೆದುಕೊಂಡು ಅಲ್ಲಿ ಫೀಸನ್ನು ವಸೂಲಿ ಮಾಡಿ, ಶುಲ್ಕವನ್ನು ವಸೂಲಿ ಮಾಡಿ ಶಿಕ್ಷಣವನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಂತ ಹೇಳಿ ತುಂಬಾ ಕಡಿಮೆ ದರದ ಒಂದು ಶುಲ್ಕವನ್ನ ತೆಗೆದುಕೊಂಡು ಅಲ್ಲಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳಿ ಅವ್ರೇನು ಬೇಕಾಗಿಲ್ಲ ಅವ್ರಿಗೆ. ಇಲ್ಲಿ ನಿಮ್ಮಂತ ನಮ್ಮಂತ ತಗೊಂಡು ಅವ್ರು ಬದುಕಬೇಕಾದಂತ ಅಥವಾ ದುಡ್ಡು ಮಾಡಿ ಕಟ್ಟಬೇಕಾದಂತ ಅಗತ್ಯತೆ ಅವ್ರಿಗೆ ಏನಿಲ್ಲ. ಆದ್ರೆ ಇಲ್ಲಿ ತೆಗೆದುಕೊಂಡು ಇದೇ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ನಿಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕನ್ನುವಂಥದ್ದು ಅವರ ಧ್ಯೇಯ. ಅವರ ಆ ಒಂದು ಉದ್ದೇಶಕ್ಕೆ, ಅವರ ಒಂದು ಮಹತ್ವಾಕಾಂಕ್ಷೆಗೆ ಎಷ್ಟು ಒಂದು ಸಲಾಮ್ ಹೇಳಿದ್ರು ಸಾಕಾಗೋದಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ HK ಮರಿಯಪ್ಪ ಸರ್ ಅವ್ರನ್ನ, ಶಾಂತ ಮರಿಯಪ್ಪ ಅವ್ರನ್ನ ಮತ್ತು ನಮ್ಮ ಹರೀಶ್ ದಂಪತಿಗಳನ್ನ, ನಮ್ಮ ಚನ್ನಪ್ಪ ಅವ್ರನ್ನ, ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವ್ರನ್ನ ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ವೇದಿಕೆಯ ಮೇಲೆ ಬಹಳಷ್ಟು ಮಂದಿ ದೊಡ್ಡ ಮಂದಿ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೆ ಅಲ್ಲಿ ಬೆಸ್ಟ್ ಮಕ್ಕಳು. ಏನ್ ಬೆಸ್ಟ್ ಮಕ್ಕಳು ಅಂತ ಹೇಳಿ ಏನು ಎಲ್ಲರೂ ನನ್ನ ಮಗ ಬೆಸ್ಟ್ ಅಂತ ಏನು ಅವ್ರ ಮಕ್ಕಳಲ್ಲಿ ಮಂದಾಸ ಮೂಡ್ತಾ ಇತ್ತು. ಅದಂದ್ರೆ ಇನ್ನೂ ಬೇರೆ ಬೆಸ್ಟ್ ಮಮ್ಮಿ, ಬೆಸ್ಟ್ ಡ್ಯಾಡಿ ಅವ್ರನ್ನು ಬೇರೆ ತಂದ್ಬಿಟ್ರು. ನೋಡಿ, ನಮ್ಮ ಕಾಲದಲ್ಲಿ ಹಿಂದೆ ಹೇಳ್ತಾ ಇದ್ರು, ಅಂದು ಹಿಂದಿನ ಕಾಲದಲ್ಲಿ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ಹಿಂಡು. ಇಂದು ಹಿಂದೆ ಗುರಿಯೂ ಇಲ್ಲ, ಮುಂದೆ ಗುರುವೂ ಇಲ್ಲ, ಸಾಗುತ್ತಿದೆ ಪುಂಡರ ಹಿಂಡು ಅಂತ ಹೇಳಿ ಬಲ್ಲವರು ತಿಳಿದವರು ಹೇಳ್ತಾರೆ. ಇವತ್ತೇನಾಗ್ತಾ ಇದೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಹಿಂದಿನ ಕಾಲದಲ್ಲಿ ಒಳ್ಳೆ ಗುರುಗಳಿದ್ರು, ಕಡಿಮೆ ಸಂಬಳ ಬರ್ತಾ ಇದ್ರು ಕೂಡ ಬಹಳ ಪವಿತ್ರ ಅಂತ ಹೇಳಿ ಭಾವಿಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಎಷ್ಟು ಎಂತೆಂತ ಇಲ್ಲಿ ವೇದಿಕೆ ಮೇಲೆ ಕೂತಿದಾರಲ್ಲ, ಯಾರು ಕೂಡ ಲಕ್ಷ ಡೊನೇಷನ್ ಕಟ್ಟಿ ಯಾವ್ದಾವ್ದು ದೊಡ್ಡ ಸಂಸ್ಥೆಗಳಲ್ಲಿ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಎಲ್ಲೆಲ್ಲೂ ಓದಂತವ್ರಲ್ಲ. ಅವತ್ತು ನಿಕ್ಕರೇ ಇರಲಿಲ್ಲ. ಇವತ್ತು ಬೆಸ್ಟ್ ಡ್ಯಾಡಿ, ಬೆಸ್ಟ್ ಮಮ್ಮಿ ಅಂತ ಕೊಡ್ತಾ ಇದೀವಿ. ಅವತ್ತು ಇಕ್ಕೋಕೆ ನಿಕ್ಕರೇ ಇರಲಿಲ್ಲ.
ಓದೋಕೆ ಪುಸ್ತಕನೇ ಇರಲಿಲ್ಲ. ಅವ್ರು ಗೊತ್ತು 5 ಕಿಲೋಮೀಟರ್ 10 ಕಿಲೋಮೀಟರ್ 20 ಕಿಲೋಮೀಟರ್ ಶಾಲೆಗಳಿಗೆ ಹೋಗ್ತಾ ಇದ್ರು. ಅವತ್ತು ಪುಸ್ತಕಗಳನ್ನ ಬೇರೆಯವರು ಓದಿದ್ದ ಪುಸ್ತಕಗಳನ್ನ ಅರ್ಧ ಚಾರ್ಜ್ಗೆ ತಕೊಂಡು ಅದಕ್ಕೆ 2 ಪುಟ 3 ಪುಟ 5 ಪುಟ 1 ಪಾಠ ಅರ್ಧೋಗಿರ್ತಿತ್ತು. ಅದಕ್ಕೆ ರೆಡ್ ಹಾಕೊಂಡು ಅದ್ರ ಮೇಲೆ ನಮ್ಮ ಹೆಸರು ಬರ್ಕೊಂಡು ಹೋಗ್ತಾ ಇದ್ರು. ಪುಸ್ತಕನೇ ಇರಲಿಲ್ಲ, ಅವತ್ತು ಬಟ್ಟೆ ಇರಲಿಲ್ಲ, ಪುಸ್ತಕ ಇರಲಿಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಓದಿ ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದ್ರೆ ಇವತ್ತು ಏನಾಗ್ತಾ ಇದೆ, ಇವತ್ತು ಬೆಳಗ್ಗೆ ಪೇಪರ್ ತೆಗೆದುಕೊಂಡು ಓದಿ, ನೀವು ದಿನನಿತ್ಯ ಪೇಪರ್ ತೆಗೆದುಕೊಂಡು ಓದಿ. ನಾವೆಲ್ಲ ಮಕ್ಕಳಿಗೆ ಶಾಲೆಗೆ ಸೇರಿಸಿದೀವಿ, ಮಕ್ಕಳನ್ನ ಓದಿಸ್ತಾ ಇದೀವಿ, ನಮ್ಗೆ ಖುಷಿ. ನನ್ನ ಮಗ ಬೆಸ್ಟ್ ಸ್ಟೂಡೆಂಟ್ ಅಂತ ಖುಷಿ ಆಗ್ತಾ ಇದೆ, ನನ್ನ ಮಗ ರ್ಯಾಂಕ್ ಬಂದ ಖುಷಿ ಆಗ್ತಾ ಇದೆ. ಆದ್ರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲಿ ಎಡುತ್ತಾ ಇದ್ದೀವಿ? ಬೆಳಗ್ಗೆ ಪೇಪರ್ ಓದಿದ್ರೆ ಅಲ್ಲಿ ಅತ್ಯಾಚಾರ, ಕೊಲೆ, ದರೋಡೆ, ಸುಲಿಗೆ ಇದೆ. ಬೆಳಗ್ಗೆ ಎದ್ರ ಇದೆ, ಅಲ್ಲಿ ಅತ್ಯಾಚಾರ ಆಯ್ತು, ಕೊಲೆ ಆಯ್ತು, ದರೋಡೆ ಆಯ್ತು, ಸುಲಿಗೆ ಆಯ್ತು. ಇದೆಲ್ಲ ಮಾಡ್ತಾ ಇರೋ ಯಾರು ಅಳ್ಳಾಡ್ಸುದು? ಈ ತರದ ಹಾಡುಗಳು ಬಂದ್ಬಿಟ್ಟವೆ. ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ಹಾಡು ಬರ್ತಾ ಇದ್ರೆ ಮಕ್ಕಳುಗಳಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಅಭಿಮಾನ ಉಕ್ಕಿ ಬರ್ತಾ ಇತ್ತು, ಗೌರವಿಸ್ತಾ ಇದ್ರು. ಇವತ್ತೇನು ಇಲ್ಲ, ಅಂತದ್ ಯಾವ ಹಾಡುಗಳು ಬರ್ತಾ ಇಲ್ಲ. ಬರ್ತಾ ಇರೋದಿಲ್ಲ ಅಪ್ಪಲೂಜ ಅಮ್ಮಲೂಜ, ಅದು ಸರಿ ಅಪ್ಪ ಹೌದಿದ್ರೆ ಎಲ್ಲರೂ ಲೂಜ್ ಮಾಡ್ಬಿಟ್ಟವ್ರೆ. ಈ ತರದ ಹಾಡುಗಳೆಲ್ಲ ಬರ್ತಾ. ಅಪೂರ್ವ ಚಂದ್ರರವರು ಕಾರ್ಯದರ್ಶಿಗಳು MH ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರಕಾಶು ಮತ್ತು ಯೋಗೀಶ್ ದೊಡ್ಡ ಮಳೆ ಸುರಿಸ್ಬಿಟ್ಟವ್ರೆ. ಹಾಗಾಗಿ ಆ ಮಳೆ ಮುಂದೆ ಈ ತುಂತು ಹನಿಗಳು ಏನೂ ಕೆಲಸ ಮಾಡಲ್ಲ. ಆದರೂ ಮಾತಾಡಿ ಅಂತ ಹೇಳಿದ್ರೆ ಎರಡೇ ಮಾತು. ಒಂದು, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಪೂಜ್ಯರು ಆದಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ BD ಜೈಬೂತಪ್ಪನವರೇ. ಹಾಗೆ ಇವತ್ತು ನನಗೆ ಭಾಳ ಆಸೆ ಇತ್ತು, ಈ ವೇದಿಕೆಯ ಮುಖಾಂತರ ನಮ್ಮ ಅವೇರಳ್ಳಿ ಶಾಲೆಯ ಮಕ್ಕಳಿಗೆ ಇಬ್ಬರು ಪ್ರತಿಭಾವಂತ ಅಧಿಕಾರಿಗಳನ್ನು ಪರಿಚಯ ಮಾಡಿಸ್ಬೇಕು ಅಂತ. ಅವರ ಅನುಪಮ ಸ್ಥಿತಿಯಲ್ಲಿ ಅವರ ಪೋಷಕರು ಬಂದಿದ್ದಾರೆ. ಅವರು ಮತ್ತು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಡಾಕ್ಟರ್ ಶಶಾಂಕ್ ಅವರು ಬಂದಿದ್ದಾರೆ. ಹಾಗೆ ಮರಿಯಪ್ಪನವರ ಅಣ್ಣನ ಮಗ HP ವೀರಮಲ್ಲೇಶ್ ಅವರಿದ್ದಾರೆ. ಡಾಕ್ಟರ್ KS ಸುಧಾಕರ್ ಅವರಿದ್ದಾರೆ, ಯೋಗೀಶ್ ಅವರಿದ್ದಾರೆ, ಅಪ್ಪಾಜಿ ಅವರಿದ್ದಾರೆ, ವಸಂತ್ ಕುಮಾರ್ ಅವರಿದ್ದಾರೆ. ನಮ್ಮ ಮದ್ದೂರು ಶಾಲೆಯ ಅಂಗಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ವೇದಿಕೆಯ ಮುಂಭಾಗ ಪೋಷಕರು ವಿದ್ಯಾರ್ಥಿಗಳು ಆಸೀನರಾಗಿದ್ದಾರೆ. ಇವತ್ತು ಈ ವೇದಿಕೆಯ ಮುಖಾಂತರ ಮೋಹನ್ ದಾಸ್ ದಂಪತಿಗಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದರೆ ಎಲ್ಲರಿಗೂ ಒಬ್ಬ IAS ಮಾಡಿರ್ತಕ್ಕಂಥ ಮಕ್ಕಳು ದೊರೆಯಲ್ಲ. ಅವರು ಮಾಡಿದಂಥ ಅವ್ರ ಹಿರಿಕರು ಅವ್ರು ಮಾಡಿದಂಥ ಪುಣ್ಯದ ಫಲ ಇವತ್ತು ಅವರ ಮಕ್ಕಳು IAS ಆಗಿದ್ದಾರೆ, ಅವ್ರ ಅಳಿಯ IAS ಆಗಿದ್ದಾರೆ. ಇದೊಂದು ವಿಶೇಷವಾದಂಥ ಸಂದರ್ಭ. ಅವರಿಗೆ ನನ್ನ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಸಲ್ಲಿಸ್ತಾ ಎರಡನೇ ಮಾತು, ನಾನು ಭಾಳ ದಿನಗಳಿಂದ ಒಂದು ಕನಸನ್ನು ಕಾಣ್ತಾ ಇದ್ದೇನೆ. ಈ ಜಾಗ ಒಂದು ರೀತಿಯಲ್ಲಿ ಶಾಂತಿನಿಕೇತನ ಇದ್ದ ಹಾಗೆ. ಇಲ್ಲಿ ಗುಣಾತ್ಮಕವಾದಂಥ ಶಿಕ್ಷಣವನ್ನು ದೊರೀತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ಜಯಮುದ್ದಪ್ಪನವರಲ್ಲಿ ಹಾಗೆ ವೀರಮಲ್ಲೇಶ್ ಅವರಲ್ಲಿ ನಾನು ಅವ್ರಿಗೊಂದು ಜವಾಬ್ದಾರಿಗಳನ್ನು ಒತ್ತಾಯಪೂರ್ವಕವಾಗಿ ಏರ್ತಾ ಇದ್ದೇನೆ. ನಮ್ಮ ಜಯಮುದ್ದಪ್ಪನವರು ಅವರ ಮಾವನಿಗೆ ಮತ್ತು ವೀರಮಲ್ಲೇಶ್ ಅವರ ಚಿಕ್ಕಪ್ಪನಿಗೆ ಒತ್ತಾಯ ಮಾಡಿ ಮುಂದಿನ ವರ್ಷದ ಶಾಲಾ ವಾರ್ಷಿಕೋತ್ಸವದ ಹೊತ್ತಿಗೆ ಇಲ್ಲಿ ಒಂದು ಸುಂದರವಾದಂಥ ಕಟ್ಟಡ ಆಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ಕನಿಷ್ಠ 14 ರೂಮುಗಳ ಒಂದು ಕಟ್ಟಡ ಆದರೆ ಖಂಡಿತ ನಿರಂತರವಾಗಿ ಸೂರ್ಯಚಂದ್ರ ಇರೋ ತನಕ ಮರಿಯಪ್ಪನವರ ಹೆಸರು ಅತ್ಯಂತ ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಅನ್ನು ಮುಗಿಸಿದಂತಹ ಶ್ರೀ C ಅಪೂರ್ವ ಚಂದ್ರರವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀ KS ಸುಧಾಕರ್ ಸರ್ ಅವರು ಅಧ್ಯಕ್ಷರು, ಭಾರತ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರು, ಇವರು ಸಹ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ತಿಳಿಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಪೂಜ್ಯ ಸ್ಥಾನದಲ್ಲಿರ್ತಕ್ಕಂಥ ಜಯಮುದ್ದಪ್ಪನವರೇ, ಈ ಅಕ್ಕೂರು ಹೊಸಳ್ಳಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ವೀರಮಲ್ಲೇಶ್ ಅವರೇ, ಡಾಕ್ಟರ್ ಶಶಾಂಕ್ ಅವರೇ, ಮದ್ದೂರು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅಪೂರ್ ಚಂದ್ರ ಅವರೇ,
ಮೋಹನ್ ದಾಸ್ ಅವರೇ, ಚಾಮರಾಜ್ ಅವರೇ, ಮತ್ತು ಈ ಒಂದು ಸಂಸ್ಥೆಯ ನಡೆಸ್ತಿರ್ತಕ್ಕಂಥ ಹರೀಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪೋಷಕ ವರ್ಗದವರೇ, ಮಕ್ಕಳೇ ಹಾಗೂ ಎಲ್ಲ ವಿದ್ಯಾಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಾಪಕ ವೃಂದದವರೇ, ಈಗಾಗಲೇ ಮಾತನಾಡಿದಂಥ ಪ್ರಕಾಶ್ ಅವರು, ಯೋಗೇಶ್ ಅವರು, ವೀರಮಲ್ಲೇಶ್ ಅವರು ಮತ್ತು ಅಪೂರ್ವಚಂದ್ರ ಅವರು ಕೂಡ ಭಾಳ ಅರ್ಥಪೂರ್ಣವಾಗಿ ಮಾತನಾಡಿರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡುವಂಥ ಅವಕಾಶ ಇಲ್ಲ ಅಂತ ನಾನು ಭಾವಿಸಿ 2 ವಿಚಾರ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮರಿಯಪ್ಪನವರ ಇತಿಹಾಸ ನೋಡಿದಾಗ 1960 ಅಂದರೆ ಸುಮಾರು ಒಂದು 65 ವರ್ಷಗಳ ಹಿಂದಿನ ಒಂದು ನೆನಪು ಬರ್ತದೆ. ಅವರು ಇಲ್ಲಿ ವೈದ್ಯರಾಗಿ ಇದಾದ ನಂತರ ಅವರು ಉದ್ಯೋಗ ಆರಿಸಿ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಳ ಕಷ್ಟಗಳನ್ನ ಎದುರಿಸಿ ಅಮೆರಿಕ ದೇಶಕ್ಕೆ ಹೋದಂಥವ್ರು. ಅವರು ಸುಮಾರು ಒಂದು 65 ವರ್ಷಗಳ ಕಾಲ ಅಮೆರಿಕಾದಲ್ಲಿ ಇದ್ದರೂ ಕೂಡ ಈ ಒಂದು ಹಳ್ಳಿಯ ಸಂಪರ್ಕವನ್ನು ನಿರಂತರವಾಗಿ ಪ್ರತಿ ವರ್ಷ ಇದು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರ ಸಂಪರ್ಕದ ಜೊತೆಗೆ ಅವರು ಹುಟ್ಟಿದ ಊರಿನಲ್ಲಿ ಏನಾದರೂ ಒಂದು ನನ್ನ ಸೇವೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಒಂದು ಭೂಮಿ ಇದನ್ನ ಕೊಡುಗೆಯಾಗಿ ಕೊಟ್ಟು ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ಆ ವಿದ್ಯಾಸಂಸ್ಥೆನಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅದರಲ್ಲೂ ಇಂಗ್ಲೀಷ್ ಇದನ್ನ ಕೊಡಲೇಬೇಕು ಅನ್ನುವಂಥ ಕಾರಣದಿಂದ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಆ ಒಂದು ಅವರ ಆಸೆ ಏನು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅವರು ವಯಸ್ಸಿನ ಒಂದು ತೊಂದರೆಯಿಂದ ಅವ್ರು ಬರೋಕ್ಕಾಗದೇ ಇರೋದ್ರಿಂದ ಆ ಒಂದು ಕೆಲಸವನ್ನು ಅವರ ಒಂದು ಮೊಮ್ಮಗ ಹರೀಶ್ ಅವರು ಮತ್ತು ಅವರ ದಂಪತಿಗಳಿಗೆ ಕೊಟ್ಟಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಏನು ಅವ್ರಿಗೆ ಕನಸಿದೆ ಆ ಕನಸನ್ನ ನನಸು ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ, ಮತ್ತು ಈ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾನಾದ್ರೂ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತು ಒಂದು ಸಂತೋಷವಾದಂಥ ವಿಚಾರ ಅಂತ ಅಂದರೆ ಇವತ್ತು ದಾಮಿನಿ ಎಂ ದಾಸ್ ಮತ್ತೆ ಚೆಲುವರಾಜ್ ಅವರು ತುಂಬ ಖುಷಿ ಆಯಿತು. ದಾಮಿನಿ ಎಂ ದಾಸ್ ಅವರು IAS ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು ಫೋನ್ ಮುಖಾಂತರ ಮಾನ್ಯ ಮೋಹನ್ ದಾಸ್ ಅವರಿಗೆ ಅಭಿನಂದಿಸಿದೆ. ಭಾಳ ಖುಷಿ ಆಯಿತು. ಮತ್ತು ಅದ್ರ ಜೊತೆಗೆ ಅವರ ಒಂದು ವಿವಾಹ ಇದು ನಿಶ್ಚಿತ ಆದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನವರೇ ಚೆಲುವರಾಜ್ ಅವರು ನಿಜವಾಗಿಯೂ ಕೂಡ ಭಾಳ ಖುಷಿ ಆಗ್ತದೆ. ನಮ್ಮಲ್ಲಿ ಯಾರಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದ್ರು ಅಂತ ಅಂದಾಗ ಆ ಒಂದು ಹೆಸರಿಂದ ಊರನ್ನ ಗುರುಸುವಂಥದ್ದು, ಹೆಸರಿಂದ ಊರನ್ನು ಗುರುಸ್ತಕ್ಕಂಥದ್ದು, ಆ ಊರಿಂದ ಹೆಸರನ್ನ ಗುರುಸ್ತಕ್ಕಂಥ ಒಂದು ಅವಕಾಶಗಳು ಇದೆ. ಅದು ಭಾಳ ಒಳ್ಳೆ ತುಂಬ ಖುಷಿಯಾದಂಥ ವಿಚಾರ ಅಂತ ನಾನು ಪ್ರಸ್ತಾಪ ಮಾಡ್ತಾ, ನಾನಿವತ್ತು ವೇದಿಕೆಯಲ್ಲಿ ಅವರನ್ನ ಅಭಿನಂದಿಸಬೇಕು ಅಂತ ಅಂದ್ಬಿಟ್ಟು ಭಾಳ ಖುಷಿ ಇತ್ತು. ಆದರೆ ಅವರ ಒಂದು ಆರೋಗ್ಯದ ಒಂದು ಸಣ್ಣ ಸಮಸ್ಯೆಯಿಂದ ಅವ್ರು ಬಂದಿಲ್ಲ. ಅವ್ರು ಬರೆದಿದ್ರು ಕೂಡ ಅವರ ತಂದೆ ಮೋಹನ್ ದಾಸ್ ಅವರು ಮತ್ತು ದೊಡ್ಡಪ್ಪ ಚಾಮರಾಜ್ ಅವರು ಬಂದಿದ್ದಾರೆ. ನನ್ನ ವಿನಯಪೂರ್ವಕವಾದಂಥ ಇದು ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು, ಧನ್ಯವಾದಗಳು ಎಲ್ಲರೂ ಕೂಡ ನಾನು ಅವರಿಗೆ ಅಭಿನಂದಿಸ್ತೀನಿ. ಇನ್ನು ಮುಂದೆ ಕೂಡ ಆ ಒಂದು ಅವರ ಸೇವೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಿಗಲಿ. ಇವತ್ತು ಬಹಳಷ್ಟು UP ಅದರಲ್ಲೂ ಉತ್ತರ ಪ್ರದೇಶ ಅಂತ ಅಂದರೆ ಬಹಳ ಕಠಿಣವಾದಂಥ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ಇದಾಗೆ ಇರಬೇಕಾಗ್ತದೆ. ಅದರಲ್ಲೂ ಒಬ್ಬ ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಇದರಲ್ಲಿ ಇವರ ಒಂದು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತೆ ಆದರೆ ಇವ್ರಿಗೆ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆ ಹೆಸರು ಬರುತ್ತೆ. ಅವ್ರ ಮುಖಾಂತರ ಈ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಒಳ್ಳೆ ಅವಕಾಶ ಮತ್ತೆ ಸೇವೆ ಸಿಗಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ, ಹೆಚ್ಚು ಮಾತನಾಡಿದ್ರ ಇವತ್ತು ನಿಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಲಿ ಹಾಗೆ ಅಂತ ಹೇಳ್ಬಿಟ್ಟು ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಮತ್ತೆ ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಬೇರೆ ಬೇರೆ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ನೀವು ದಾರಿ ಮಾಡಿಕೊಟ್ಟಿದ್ದೆ. ಆದರೆ ಇವತ್ತೇನು ಮಾನ್ಯ ಮರಿಯಪ್ಪನವರು ಅವರ ಶರೀರ ಮಾತ್ರ ಇವತ್ತು ಅಮೆರಿಕಾದಲ್ಲಿದೆ, ಅವರ ಮನಸ್ಸೆಲ್ಲ ಕೂಡ ಇಲ್ಲಿ ಇವತ್ತು ಅವೇರಳ್ಳಿನಲ್ಲಿ ಇದಾಗಿದೆ ಅಂತ ನಾನಾದ್ರೂ ಹೇಳ್ತೀನಿ. ಮತ್ತೆ ಅವ್ರಿಗೆ ನೀವು ಕೊಡ್ತಕ್ಕಂಥ ಒಂದಿದು ನಿಮ್ಮ ಮಕ್ಕಳನ್ನ ಒಳ್ಳೆ ಮೇಲ್ಮಟ್ಟಕ್ಕೆ ತಂದಿದ್ದೆ ಆದರೆ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅಂತ ನಾನಾದ್ರೂ ಭಾವಿಸಿ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಈ ಒಂದು ಶಾಲೆ ಮೇಲೆ, ಹಾಗೂ ನಮ್ಮ ಡಾಕ್ಟರ್ HK ಮರಿಯಪ್ಪ ಸರ್ ಅವರ ಮೇಲೆ ತುಂಬ ಒಂದು ಅಭಿಮಾನವನ್ನು ಇಟ್ಕೊಂಡು ಅವ್ರ ಬಗ್ಗೆ ಒಂದು ಪ್ರೀತಿಯಾದಂತಹ ಮಾತುಗಳನ್ನು ತಮ್ಮ ಮಾತಿನ ಮುಖಾಂತರ ವ್ಯಕ್ತಪಡಿಸಿದಂತಹ ಶ್ರೀ KS ಸುಧಾಕರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀ H ಅಪ್ಪಾಜಿರವರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಕ್ಕೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಹಾಗೂ ನಿಮ್ಮೆಲ್ಲರನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಮೌಲ್ಯಯುತವುಳ್ಳ ಹೆಸರಿಗೆ ತಕ್ಕಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ. ಏಕಪ್ಪ ಅಂದರೆ ನಾನು ಈ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ತಿಂಗಳಿಗೆ 1-2 ಸಾರಿ ಬಂದು ಭೇಟಿ ನೀಡತಕ್ಕಂಥ ಮಾನವೀಯ ನೆಲೆಯುಳ್ಳ ಒಂದು ಶಾಂತ ಸಮೃದ್ಧಿಯಿಂದ ಕೂಡಿರ್ತಕ್ಕಂಥ ಮೌಲ್ಯಯುತವಾದ ಒಂದು ಶಿಕ್ಷಣ ಸಂಸ್ಥೆ ಹೆಸರಿಗೆ ತಕ್ಕಂತೆ ಇದೆ. ಯಾಕೆಂದರೆ ಇಲ್ಲಿಯ ಶಿಕ್ಷಕರಿಂದ ಮತ್ತು ಸಮಾಜಮುಖಿ ಕಾರ್ಯಗಳು ಅತ್ಯುತ್ತಮವಾಗಿ ಒಂದು ರೀತಿಯಲ್ಲಿ ನಡೀತಿದೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಡೀತಕ್ಕಂಥ ಅಕ್ಷರ ದಾಸೋಹ ಕಾರ್ಯಕ್ರಮ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ರುಚಿಕರವಾದ ಮತ್ತು ಪ್ರತಿದಿನ ಪರೀಕ್ಷೆ ಮಾಡಿ ಡಾಕ್ಟರ್ ಶಾಂತ ಮರಿಯಪ್ಪನವರಿಗೆ ಅಮೆರಿಕದಲ್ಲಿದ್ದರೂ ಕೂಡ ಇಲ್ಲಿ ಶಿಕ್ಷಣ ಸಂಸ್ಥೆಯವರು ಅದನ್ನು ರುಚಿಕರವಾದ ವಾಟ್ಸಪ್ ಮೂಲಕ ತೋರಿಸಿ ಮಕ್ಕಳಿಗೆ ಉತ್ತಮವಾದ ರುಚಿಕರವಾದ ಊಟವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಮೌಲ್ಯಯುತವಾದ ಶಿಕ್ಷಣವಿದೆ. ಏಕೆಂದರೆ ಇಲ್ಲಿಯ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯವರು ಸೌಜನ್ಯವಾದ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ತಾರೆ ಮತ್ತು ಏನೇ ಇಲಾಖಾ ಮಾಹಿತಿಗಳನ್ನು ಕೂಡ ಸಂದರ್ಭದಲ್ಲಿ ಸಮಯೋಚಿತವಾಗಿ ನಿಖರವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಉತ್ತಮವಾದ ಬಾಂಧವ್ಯದಿಂದ ನಮಗೆ ನೀಡ್ತಾ ಇದ್ದಾರೆ. ಮತ್ತು ನಾನಿಲ್ಲಿ ಒಂದು ಹೇಳ್ತಾ ಇರೋ ಪೋಷಕರಿಗೆ ಎಲ್ಲ ಅನೇಕ ವ್ಯಕ್ತಿಗಳು ಮಾತಾಡಿದ್ದಾರೆ. ನೀವು ಇನ್ನು 20 ವರ್ಷ ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರೆ ಇನ್ನು 80 ವರ್ಷ ಚೆನ್ನಾಗಿರ್ಬೋದು. ನೀವು 20 ವರ್ಷ ಏನು ಮಕ್ಕಳನ್ನ ಚೆನ್ನಾಗಿ ಓದಿಸ್ಲಿ ಅಂದರೆ ಇನ್ನು 80 ವರ್ಷ ನಿಮ್ಮ ಕಥೆ ಆಯ್ತದೆ. ಇದ್ರ ಅರ್ಥ ಮಾಡ್ಕೊಳ್ಳಿ, ಮತ್ತೇನು ಬೇಡಿ. ಒಂದು ಸಣ್ಣ ಪುಟ್ಟ ನಿದರ್ಶನವನ್ನು ಹೇಳ್ತೀನಿ. ಇವತ್ತೆಲ್ಲ ಇಷ್ಟು ಜಗಮಗಿಸುವ ಲೈಟ್ ಬೆಳಕೆ ನಾವೆಲ್ಲ ಇದ್ದೀವಿ. ಇದನ್ನ ಕಂಡಿಡಿದಂಥ ವ್ಯಕ್ತಿ ಯಾರು? ಲೈಟನ್ನು ಕಂಡಿಡಿದಂಥ ವ್ಯಕ್ತಿ ಯಾರು? ಬಲ್ಬನ್ನು ಕಂಡಿಡಿದಂಥ ವ್ಯಕ್ತಿ ಯಾರು? ಥಾಮಸ್ ಆಲ್ವಾ ಎಡಿಸನ್ ಅಂತ ಗೊತ್ತಿರ್ಬೋದು. ಈ ಒಂದು ವಿದ್ಯಾರ್ಥಿ ವಿದ್ಯಾಭ್ಯಾಸದ ಅವಧಿಯಲ್ಲಿ ದಡ್ಡನಾಗಿರ್ತಾನೆ. ಆ ಶಿಕ್ಷಕರು ಅವ್ರ ಪೋಷಕರಿಗೆ ಒಂದು ಲೆಟರ್ನ ಬರೀತಾರೆ, ಈ ಮಗುಗೆ ನಾವು ವಿದ್ಯಾಭ್ಯಾಸವನ್ನ ಕಲಿಸೋಕ್ಕಾಗಲ್ಲ, ಈ ಮಗುನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಆ ಮಾತೃದಿ ತಾಯಿಯಾದಂಥ ತಾಯಿಯವರು ಆ ಲೆಟರ್ನ ಆ ಮಗುನ ಈಸ್ಕೊಂಡು ಬರ್ತಾರೆ ಶಾಲೆಯಿಂದ. ಆ ಮಗುವಿಗೆ ಏನೂ ತೋರಿಸೋದಿಲ್ಲ, ಮನೆಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಮನೆಗೆ ಕರ್ಕೊಂಡ್ಬಿಟ್ಟು ತನ್ನ ತಾಯಿಯೇ ಶಿಕ್ಷಕಿಯಾಗಿ ಒಂದು ವಿದ್ಯಾಭ್ಯಾಸವನ್ನು ನೀಡಿ ಕಡೆಗೆ ಅವನು ಇಡೀ ಜಗತ್ತೇ ಜಗಮಯಿಸುವಂಥ ವಿದ್ಯುತ್ ಬಲ್ಪನ್ನು ಕಂಡಿದಾಗ ಕಡೆಗೆ ಲೆಟರ್ ನೋಡ್ತಾರೆ. ಆ ಲೆಟರ್ ನೋಡಿದಾಗ ನಿನ್ನ ಮಗ ಶತದಡ್ಡ, ಇವನು ಯಾವುದೇ ಪ್ರಯೋಜನ ಬರಲ್ಲ ಅಂತಾರೆ. ಆದರೆ ಅಂಥ ಸಾಧಕ ಶಕ್ತಿ ಶಿಕ್ಷಣದಲ್ಲಿದೆ. ಆದರೆ ದಯವಿಟ್ಟು ನಿಮ್ಮ ಮಕ್ಕಳು ಯಾರೂ ದಡ್ರಲ್ಲ, ಚೆನ್ನಾಗಿ 22 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಇನ್ನು 80 ವರ್ಷ ಜೀವನಗಳು. ಅದೇ ಈ ವೇದಿಕೆ ಮೇಲೆ ನಮ್ಮ ಭಾರತ ಮಾತೆ ಸುಪುತ್ರರನ್ನು ಪಡೆದಂಥ ಮೋಹನ್ ದಾಸ್ ದಂಪತಿ ಮತ್ತು ಅವರ ಕುಟುಂಬದವರು ಇದ್ದಾರೆ. ಅವರೇನಾರು ನಮ್ಮ ದೇಶದಲ್ಲಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡಿದ್ರೆ ಅತ್ಯುನ್ನತವಾದ ಉತ್ತಮ ಸ್ಥಿತಿಯಲ್ಲಿ ಆ ಸುಪುತ್ರರು ಬೆಳಕನ್ನು ಪಡೆಯುವುದು. ಈ ಭಾರತದ ಚೀಫ್ ಸೆಕ್ರೆಟರಿಯಾಗಿ ಕೆಲಸವನ್ನ ಮಾಡ್ಬೋದು. ಇಂಥ ಒಂದು ನಾಡಲ್ಲಿ ಈ ವೇದಿಕೆಯಲ್ಲಿ ನನಗೆರಡನ್ನು ಅವಕಾಶ ಮಾಡಿಕೊಟ್ಟಂತ ಗಣ್ಯಾತಿ ಹಾಗೂ ನಮ್ಮ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ HK ಮರಿಯಪ್ಪ ಸರ್ ಅವರಿಗೆ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಪ್ಪಾಜಿ ಸರ್ ಅವರು. ಹಾಗೂ ನಮ್ಮ ಶಾಲೆಗೆ ಅವಾಗವಾಗ ಬರ್ತಾ ಇದ್ರು ಕೂಡ ಎಲ್ಲ ಶಿಕ್ಷಕಿಯರನ್ನು ತುಂಬಾ ಪ್ರೀತಿಪೂರ್ವಕವಾಗಿ ಮಾತನಾಡಿಸಿ ಚೆನ್ನಾಗಿ ಎಲ್ಲವನ್ನು ನೋಡ್ಕೊಂಡವರು, ಎಲ್ಲವನ್ನು ತುಂಬ ಸಂತೋಷದಿಂದ ಖುಷಿಪಟ್ಟು, ಜೊತೆಗೆ ನಾವು ಮಾಡಿರುವಂತಹ ನಮ್ಮ ಶಾಲೆಯಲ್ಲಿ ಬಿಸಿ ಊಟ ವ್ಯವಸ್ಥೆ ಮಾಡಿಸಿದ್ದಾರೆ ಸರ್ ಫ್ರೀಯಾಗಿ. ಅದನ್ನ ಬಂದು ಅವಾಗವಾಗ ಭೇಟಿಯಾದಾಗೆಲ್ಲ ನಾವು ಊಟ ಮಾಡಿ ಅಂದಾಗ ಅವರು ಪಾಪ ನಾಚ್ಕೊಳ್ದೇನೆ ತಮ್ಮ ಉಪಹಾರವನ್ನು ಮುಗಿಸಿ ತುಂಬ ಸಂತೋಷಪಟ್ಟು ನಮ್ಮ ಸರ್ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರ ಪ್ರೀತಿಯಾದಂತಹ ಆ ಮಾತನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಅತಿಥಿಗಳು ಕೇವಲ ಒಬ್ಬ ನಾಮ ಮಾತ್ರದ ನಾಯಕನಲ್ಲ, ಅವರು ಮಾರ್ಗದರ್ಶಕ ಬೆಳಕಾಗಿದ್ದು ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಾರೆ. ಅಂತಹ ಮಹಾಗಣ್ಯರೆಲ್ಲರಿಗೂ ಮಾಲಾರ್ಪಣೆ ಹಾಗೂ ಸವಿ ನೆನಪಿನ ಕಾಣಿಕೆಯೊಂದಿಗೆ ಗೌರವ ಸಮರ್ಪಿಸುವ ಸಮಯವಿದು. ಈ ಒಂದು ಗೌರವ ಸಮರ್ಪಣೆಯನ್ನು ಶ್ರೀ BT ಜಯಮುದ್ದಪ್ಪ ಸರ್ ಅವರು ಹಾಗೂ ಅಪೂರ್ವ ಚಂದು ಸರ್ ಅವರು ಹಾಗೂ KS ಸುಧಾಕರ್ ಸರ್ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೊತೆಗೆ HP ವೀರಮಲ್ಲೆ ಸರ್ ಅವರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಶ್ರೀ ಮೋಹನ್ ದಾಸ್ ದಾಮಿನಿ ಬ್ರಿಕ್ಸ್ ಇಂಡಸ್ಟ್ರಿ ಮಳ್ಳೂರ್ಪಟ್ನ ಇವರಿಗೆ ಶ್ರೀ BT ಜಯಮುದ್ದಪ್ಪ ಸರ್ ಅವರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ H ಅಪ್ಪಾಜಿರವರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಕ್ಕೂರು ಇವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚನ್ನಪಟ್ಟಣ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಶಿಕ್ಷಣಾಧಿಕಾರಿಗಳ ಕಚೇರಿ ರವರು ಜವಾಹರ್ ಪ್ರೌಢಶಾಲೆ ಮದ್ದೂರು ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಶ್ರೀ ಮಹೇಶ್ ರವರು ಶ್ರೀ ರವಿರವರು HK ಮರಿಯಪ್ಪ ಕಾನ್ವೆಂಟ್ ಆಡಳಿತಾಧಿಕಾರಿಗಳು ಮದ್ದೂರು ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಶ್ರೀ ಕೃಷ್ಣರವರು ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆ ಮದ್ದೂರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ರೊಟೇರಿಯನ್ ದಿನೇಶ್ BV ಹಳ್ಳಿರವರು ಅಧ್ಯಕ್ಷರು ರೋಟರಿ ಚನ್ನಪಟ್ಟಣ ಇವರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಶ್ರೀ ವಸಂತ್ ಕುಮಾರ್ ರವರು ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಪ್ರಾಂತ್ಯ ಭಾರತ್ ವಿಕಾಸ್ ಪರಿಷತ್ ಇವರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಶ್ರೀಮತಿ ಶೈಲಜಾರವರು ಹಾಗೂ ಶ್ರೀಮತಿ ಸಿರಿವಂತೆರವರು ಈ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಶ್ರೀ ಚಂದ್ರಶೇಖರ್ ರವರು ಮುಖ್ಯ ಶಿಕ್ಷಕರು ಕಸ್ತೂರಿಬಾ ಶಾಲೆ ಮದ್ದೂರು ಇವರಿಗೆ ಶ್ರೀ ಅಪೂರ್ವ ಚಂದ್ರು ಸರ್ ಅವರು ಹಾಗೂ ವೀರಮಲ್ಲೆ ಸರ್ ಅವರು ಸೇರಿ ಈ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಶ್ರೀ ಸಿ ಅಪೂರ್ವ ಚಂದ್ರರವರು ಕಾರ್ಯದರ್ಶಿಗಳು, ಎಂಎಚ್ ಚೆನ್ನೇಗೌಡ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಎಚ್.ಪಿ. ವೀರ್ ಮಲ್ಲೇಶ್ ರವರು ಕಾರ್ಯದರ್ಶಿ, ಎಚ್.ಕೆ. ವೀರಣ್ಣಗೌಡ ಕಾಲೇಜ್, ಅಕ್ಕುರಸಳ್ಳಿ ಸರ್ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಾರ್ವಜನಿಕ ವಿದ್ಯಾಸಂಸ್ಥೆ ಚನ್ನಪಟ್ಟಣ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಇವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸ್ಥಿತಿಯಲ್ಲಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ನಡೆಯುತ್ತಿದೆ. ಆದರೂ ಕೂಡ ಅವ್ರಿಗೆ ಬರ್ಲಿಲ್ಲ ಅನ್ನೋ ಒಂದು ಬೇಸರ ಇದೆ. ಅದಕ್ಕೋಸ್ಕರ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಮಹಾಗಣ್ಯರನ್ನು ನೋಡಲು ಹಾಗೂ ನೆರೆದಿರುವಂತಹ ಎಲ್ಲ ನಮ್ಮ ಶಾಲೆಯ ಪೋಷಕರು, ಮಕ್ಕಳು ಎಲ್ಲರನ್ನೂ ನೋಡಲೆಂದೇ ಅವರು ಒಂದು ವಿಡಿಯೋ ಕಾಲ್ ಮಾಡಿದ್ದಾರೆ. ಅವ್ರಿಗೆ ಒಂದು ಏನಂದ್ರೆ ಬೇಸರ ಇದೆ ಬರ್ಲಿಲ್ವಲ್ಲ ಅಂತ. ಅದಕ್ಕೆ ಅವರು ವಿಡಿಯೋ ಕಾಲ್ ಮುಖಾಂತರ ಈ ಒಂದು ಅತಿಥಿ ಮಹಾಗಣ್ಯರಿಗೆ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬಾ ಸಂತೋಷದ ವಿಷಯ. ಅವರ ದೇಹ ಮಾತ್ರ ಅಲ್ಲಿದೆ, ಅವರ ಮನಸ್ಸೆಲ್ಲ ನಮ್ಮ ಶಾಲೆಯಲ್ಲೇ ಇದೆ. ಇದಕ್ಕೆ ನೀವೆಲ್ಲ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೇಕಲ್ವಾ? ಚಪ್ಪಾಳೆನೇ ಹೊಡಿಯಲ್ಲ ನೀವು ಪ್ರೇಕ್ಷಕರು. ಚಪ್ಪಾಳೆ ಹೊಡೆದಷ್ಟು ರಕ್ತ ಚಲನ ಆಗುತ್ತೆ, ನಿಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಕೂಲ್ಗೆ ನೀವೆಲ್ಲ ಬಂದಿರೋದು ತುಂಬಾ ಸಂತೋಷವಾಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ನಾವು ಬರೋಕ್ಕಾಗಲಿಲ್ಲ. ಚೆನ್ನಾಗಿ ಸಮಾರಂಭವನ್ನು ಚೆನ್ನಾಗಿ ಮಾಡಿ ಮಕ್ಕಳಿಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಖಂಡಿತ ಮಕ್ಕಳಿಗೆ ಬೇಕಾಗುತ್ತೆ. ನಮ್ಮಲ್ಲಿ ಎಲ್ಲರೂ ರೈತಾಪಿ ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ. ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿ ಅವ್ರನ್ನೆಲ್ಲ ಅವರ ಆಟ ಪಾಠಗಳನ್ನ ನೋಡಿ ಸಂತೋಷವಾಗಿ ಬಂದದ್ದು ತುಂಬಾ ಸಂತೋಷ ಆಗ್ತಾ ಇದೆ. ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಅವರೆಲ್ಲ ಎನ್ಕರೇಜ್ ಮಾಡಿ ದೇವ್ರು ಒಳ್ಳೇದು ಮಾಡಿ. ಮತ್ತೆ ಹೇಳ್ತಾ ಇರ್ತೇನೆ, ಎಲ್ಲ ಚೆನ್ನಾಗಿ ನಮ್ಮ ಸ್ಕೂಲ್ ಚೆನ್ನಾಗಿ ಬೆಳೀತಾ ಇದೆ. ಇದೆಲ್ಲ ರೈತಾಪಿಗಳ ಮಕ್ಕಳ ಟೂರು, ಬಡವರ ಮಕ್ಕಳ ಟೂರು. ಇಷ್ಟರ ಮಟ್ಟಿಗೆ ಕಾರ್ಯಕರ್ತರು ನಡೀಬೇಕಾಗಿದ್ರೆ ನಮ್ಮ ಹರೀಶ್ ಅವನು ಅವನ ಫ್ಯಾಮಿಲಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಅವನದ್ದು ಒಳ್ಳೆ ಸಪೋರ್ಟ್ ಇದೆ. ಚೆನ್ನಪ್ಪನವರು ಅಡ್ಮಿನಿಸ್ಟ್ರೇಟಿವ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಮ MLA ಅವ್ರು ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ನಮಗೆ ಬಹಳ ಅಗತ್ಯ ಇದೆ. ನಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. Thank you so much, dear Dr. H.K. Mariappa sir. Thank you so much. ಅವ್ರ ದೇಹ ಮಾತ್ರ ಅಲ್ಲಿದೆ ಅಷ್ಟೇ. ಮನಸ್ಸು ಯಾವಾಗಲೂ ಇವತ್ತು ಅಂತಲ್ಲ, ಪ್ರತಿದಿನ
ದಿನಾನೂ ಕೂಡ ಅವ್ರ ಮನಸ್ಸು ಇಲ್ಲೇ ಇರುತ್ತೆ. ಆವಾಗಲೇ ಅಪ್ಪಾಜಿ ಸರ್ ಹೇಳಿದ್ರು ಬಿಸಿ ಊಟದನ್ನ ಅವ್ರನ್ನ ಸುಮ್ಮನೆ ಅಷ್ಟು ಸುಲಭವಾಗಿ ಬಿಸಿ ಊಟದ ವ್ಯವಸ್ಥೆಯನ್ನ ಮಾಡಿಸಿಲ್ಲ. ಅದು ಮಕ್ಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಾನೆ ಅದೊಂದು ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಫೋಟೋ ಕಳಿಸಿ, ಅಡುಗೆ ಮಾಡಿರೋದೆಲ್ಲ ಫೋಟೋ ಕಳಿಸಿ, ಮಕ್ಳು ತಿಂತಾ ಇರೋದು ಹೇಗೆ ಕೂತಿದ್ದಾರೆ ಏನು ಪ್ರತಿನಿತ್ಯ ಆ ಫೋಟೋ ಹೋಗುತ್ತೆ. ಅದೇ ರೀತಿ ಅದನ್ನ ಒಂದು ಶಿಸ್ತುಬದ್ಧಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಅಲ್ಲಿದ್ರು ಕೂಡ ಇಲ್ಲಿ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿ ಎಲ್ಲರನ್ನೂ ಈಗ ಮಾತಾಡ್ಸಿದ್ರು. ಅವ್ರಿಗೆ ಎಷ್ಟು ನಾವು ಹೆಮ್ಮೆ ಪಟ್ಟರು ಸಾಲದು, ಅಲ್ಲಿದ್ರು ಕೂಡ ಅಷ್ಟು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಎಂದು ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ BT ಜಯಮುದ್ದಪ್ಪ ಸರ್ ಅವರು ಒಂದು ಅಧ್ಯಕ್ಷೀಯ ನುಡಿಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. 7 ಗಂಟೆ ಆದರೂ ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ನಡೀತಾನೆ ಇದೆ. ಇಲ್ಲಿ ಮಾತಾಡಿದಂಥ ಎಲ್ಲ ಗಣ್ಯರು ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. ಅವರ ಮಾತನ್ನು ನೀವು ಕೇಳಿಸ್ಕೊಂಡಿದ್ರೆ ಅದನ್ನು ಜೀರ್ಣಿಸ್ಕೊಳ್ಳುವಷ್ಟು ಕಷ್ಟ ಆಗ್ಬೋದು. ಆದ್ರೂ ಅವರು ಏನು ಮಾತಾಡಿ ಈ ಮೋಹನ್ ದಾಸ್ ಅವರ ಮಗಳು IAS ಪಾಸ್ ಮಾಡಿದ್ದಾಳೆ ಹಾಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಬ್ಬ ಹಳ್ಳಿಗಾಡಿನ ಮಗಳು ಬಡವರ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಇಂಥ ರಾಷ್ಟ್ರದ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಪರೀಕ್ಷೆಯನ್ನು ಬರೆದು IAS ಪಾಸ್ ಮಾಡಿ ಉತ್ತರ ಪ್ರದೇಶದಲ್ಲಿ ಅವರ ಟ್ರೈನಿಂಗ್ನೆಲ್ಲ ಮುಗಿಸಿ ಉತ್ತರ ಪ್ರದೇಶದಲ್ಲಿ ADC ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಕೇಳಿ ಸಂತೋಷ ಆಯಿತು. ಅದ್ರ ಜೊತೆಗೆ ಕಾಕತಾಳೀಯ ಅನ್ನುವಂಥದ್ದು ಕನಕಪುರ ತಾಲೂಕಿನ ಆರವಳ್ಳಿ ಹೋಬಳಿಯ ಗಡ್ಡಬಾರಿಗೆರೆಯ ಚೆಲುವರಾಜವರು ಅವರು ಹಳ್ಳಿಯಲ್ಲಿ ಬೆಳೆದಂಥವರು, ಹುಟ್ಟಿ ಬೆಳೆದಂಥವರು. ಅವರು ಈ 22ನೇ ಬ್ಯಾಚಿನಲ್ಲಿ ಒಳ್ಳೆಯ ಉತ್ತಮ ಅಂಕವನ್ನು ಪಡೆದು IAS ಪಾಸ್ ಮಾಡಿದ್ರು. ಅವರಿಬ್ಬರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಈಗ ADC ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮವರೇ ಆದರು, ಒಳ್ಳೆ ಅನುಭವ ಇರುವಂಥವರು. ಅವರನ್ನು ನಾವು ಅಣಿಯನ್ನು ಮಾಡ್ಕೋಬೇಕು ಹಾಗೆ ಅಂತೇಳಿ ಮೋಹನ್ ದಾಸ್ ಅವರು ಪ್ರಯತ್ನ ಮಾಡಿ ಅವರಿಬ್ಬರ ಮಧ್ಯೆ ಒಂದು ಸಂಬಂಧವನ್ನು ಬೆಳೆಸಿ ಮೊನ್ನೆ ಒಂದು ವಾರದಲ್ಲಿ ಅವರಿಗೆ ಮದುವೆ ಮಾಡಿದ್ರು. ಭಾಳ ಯಶಸ್ವಿಯಾಗಿ ಅಭೂತಪೂರ್ವಕವಾಗಿ ಮಾಡೋದಂಥ ಕಾರ್ಯಕ್ರಮ ಅದು. ನಿನ್ನೆ ಕನಕಪುರ ತಾಲೂಕಿನಲ್ಲಿ ಎಲ್ಲ ನಡೆಯುವಂಗೆ ಬೀಗರೂಟ ಮುಗಿಸ್ಕೊಂಡು ಬಡವರ ಪಟ್ಟಣಕ್ಕೆ ಬಂದಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಕರೆದು ಅವ್ರು ಸನ್ಮಾನಿಸಬೇಕು, ಅವರೊಂದು ಹಿತನುಡಿಗಳನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ಬೇಕು, ಪೋಷಕರಿಗೆ ಅವರ ಒಂದು ಮಹತ್ವವನ್ನು ತಿಳಿಸ್ಕೊಳ್ಬೇಕು ಅನ್ನೋಂಥ ಮಹಾದಾಸೆ ನಮಗೆಲ್ಲ ಇತ್ತು. ಆದರೆ ಅವರು ಅನಾರೋಗ್ಯ ಪೀಡಿತರಾಗಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ದಯಮಾಡಿ ಕ್ಷಮಿಸಬೇಕು. ನಮಗಂತೂ ಭಾಳ ಮನಸ್ಸಿಗೆ ಬೇಸರ ಆದರೂ ನಮ್ಮ ಮಕ್ಕಳು ನೀವು ಮಟ್ಟಕ್ಕೆ ಬೆಳೆದಿರಲ್ಲ ಅನ್ನುವಂಥ ಒಂದು ಸಂತೋಷ ನಾವು ಸೂರ್ಯಚಂದ್ರ ಇರೋ ತನಕ ನೆನೆಸ್ಕೊಳ್ಳುವಂಥದ್ದು. ಅವರ ಒಂದು ಆದರ್ಶ ನಿಮಗೆಲ್ಲರಿಗೂ ಮಾರ್ಗದರ್ಶನ ಆಗಲಿ ಹಾಗೆ ಅಂತ ನಾನು ಬಯಸಿ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಈ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿತಾ ಇರ್ತಕ್ಕಂಥ ಮಹಿಳಾ ಅಧ್ಯಾಪಕಿಯರು ಭಾಳ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ತರಬೇತಿ ಮಾಡಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಆ ಮಕ್ಕಳು ಇಂದಿನ ಮಕ್ಕಳು ಮುಂದಿನ ಭವಿಷ್ಯದ ಮಕ್ಕಳಾಗಲಿ ಒಳ್ಳೆಯ ಶಿಕ್ಷಣವನ್ನು ಅವ್ರಿಗೆ ಈಗ ಹೇಗೆ ಕೊಡ್ತಾ ಇದ್ದೀರಾ ಕೊಟ್ಟು ಉತ್ತಮವಾಗಿ ಬೆಳೆಸಿ ಹಾಗೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡೋಕ್ಕಾಗಲ್ಲ. ನಾನು ಶಕ್ತಿ ಕಳ್ಕೊಂಡಿದ್ದೇನೆ. ನನಗೆ 87ನೇ ವರ್ಷ ನಡೀತಾ ಇದೆ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೂ ಕರ್ತವ್ಯ ದೃಷ್ಟಿಯಿಂದ ನಾನು ಒಂದೆರಡು ಮಾತಾಡಿದೆ. ಇದು ಹರಿಕಥೆ ದಾಸರು ಎಲ್ಲ ಕೀರ್ತನೆಗಳ ಕಥೆಗಳನ್ನೆಲ್ಲ ಮುಗಿಸಿ ಮಂಗಳ ಆಡ್ತಾರಲ್ಲ, ಹಂಗೆ ಅಧ್ಯಕ್ಷರಲ್ಲಿ ಮಂಗಳ ಆಡ್ತಾ ಇರೋದು. ಅಧ್ಯಕ್ಷರಿಗೆ ಕೊನೆಯ ಅವಕಾಶ ಆಗ ಮಂಗಳ ಆಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಲಿ ಅಂತ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಗೆ ಬಂದಿರೋದೇ ಒಂದು ಖುಷಿ ಸರ್. ನಮ್ಮ ಶಾಲೆಗೆ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಕರೆದ ತಕ್ಷಣ ನಮ್ಮ BT ಜಯಮುದ್ದಪ್ಪ ಸರ್ ಅವರು ಬರ್ತಾರೆ. ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ಅವರು ಆಗದೆ ಇದ್ರೂ ಕೂಡ ಬಂದು ಆ ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಂಡಂತಹ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಒಂದು ಪ್ರೀತಿ ಇಟ್ಟು ಆಗಮಿಸಿದಂತಹ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದಂತಹ ಗಣ್ಯಾತಿ ಗಣ್ಯರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದ ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದಂತಹ ಶ್ರೀ ಹರೀಶ್ ಗೌಡ HP ರವರು. Jai Shri Gurudev, respected honorable chief guest, dear parents, staff, my dear students and friends. Good evening everyone. On behalf of our school management, it's my great honor to thank everyone who has shared gracious presence on this beautiful occasion. In spite of everyone's busy schedule, took keen interest to witness and attend our school annual day function. First, I would like heartily thanks to our P-Load Managing Trustee, Dr. H.K. Mariappa sir, in his absence, for his kind help and support with blessings. Our heartily thanks to Sri B.D. Jayamudappa sir for his presidency, and our sincere thanks to Sri Mohan Das sir for inaugurating this prestigious school annual day function, and I thanks to Sri Apurva Chandra sir and K.S. Sudhakar sir for release the school calendar. I extend my grateful and heartily thanks to the entire chief guest and all the great personalities who witnessed on this beautiful occasion. I also thank for the parents who are encouraged their children to participate in different cultural events. I would like to thank for the management, HM and all the staff and students for their kind cooperation. I also thank for those who helped this function to be successful one. And lastly, I would like to thank Shamina peoples, photographer, sound and light peoples who added color festivity to this evening beautiful event. Thank God that you blessed this function which was in grand success. Finally, I thank one and all for this evening colorful occasion which made everyone happy and meaningful. Thank you one and all. Jai Hind. ಭಾವ ನೃತ್ಯ ಕಲೆಗಳನ್ನು ನೋಡುವ ಸಮಯ. ಎಲ್ಲರೂ ಕಾತರತೆಯಿಂದ ಕಾಯುತ್ತಿದ್ದ ವೇಳೆ ಇದು. ಎಲ್ಲಾ ಪುಟಾಣಿ ಮಕ್ಕಳು ನಿಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಶುಭ ಸಂಜೆಯ ನಮನಗಳು. LKG ಮತ್ತೆ UKG ಮಕ್ಕಳು ಎಲ್ಲೇ ಇದ್ರು ಎಲ್ಲಾ ಪೋಷಕರು ಎಲ್ಲಾ ಮಕ್ಕಳನ್ನ ವೇದಿಕೆ ಬಳಿ ಕರ್ಕೊಂಡು ಬರಬೇಕು. ಸಂಭ್ರಮ. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡೆದು ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲಾ ಮಕ್ಕಳು, ಆ ಮಕ್ಕಳ ಪೋಷಕರು, ಕಲಾಭಿಮಾನಿಗಳು ಮತ್ತು ಈ ಭವ್ಯ ವೇದಿಕೆಯಲ್ಲಿನ ಗಣ್ಯಮಾನ್ಯರನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ, ನೀವೆಲ್ಲರೂ ಇಷ್ಟು ಹೊತ್ತು ಕಾತುರದಿಂದ ಕಾಯುತ್ತಿರುವ ನಮ್ಮ ಮುದ್ದು ಮಕ್ಕಳ ಕಾರ್ಯಕ್ರಮಗಳು ಇದೀಗ ಶುರುವಾಗಲಿದೆ. ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸಿ ಪ್ರೋತ್ಸಾಹಿಸಬೇಕೆಂದು ಕೇಳುತ್ತಾ, ನಿಮ್ಮೆಲ್ಲರನ್ನ ರಂಜಿಸಲು ಕಾತುರದಿಂದ ಕಾಯುತ್ತಿರುವ ನಮ್ಮ ಪುಟಾಣಿ ಮಕ್ಕಳನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವ ಸಮಯ ಇದಾಗಿದೆ. ಇಡೀ ಪ್ರಪಂಚವನ್ನ 4 ಗೋಡೆಗಳ ಮಧ್ಯೆ ತಂದಿರಿಸುವ ಜಾದೂಗಾರರು ನಮ್ಮ ಶಿಕ್ಷಕರು. ಹರಿವಿಲ್ಲದ ಕಲಿಸಿ, ಮರೆತಿದ್ದನ್ನ ಜ್ಞಾಪಿಸಿ, ಸರಿದಾರಿಯಲ್ಲಿ ನಡೆಯಲು ದಾರಿದೀಪವಾಗುವವರು ನಮ್ಮ ಶಿಕ್ಷಕರು. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ ಎಂದು ಹೇಳುತ್ತಾ, ಕಲಿಕೆಯಲ್ಲಿ ಮಾತ್ರವಲ್ಲದೆ ನೃತ್ಯದಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಿಲ್ಲುವ ಉದ್ದೇಶದಿಂದಾಗಿ ಮೊದಲಿಗೆ ನಿಮ್ಮೆಲ್ಲರನ್ನ ಒಂದು ನೃತ್ಯದ ಮೂಲಕ ರಂಜಿಸಲು ಬರಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿ ವೃಂದದವರು. ಅವರನ್ನ ಜೋರಾದ ಚಪ್ಪಾಳೆಯ ಮುಖಾಂತರ ಬರಮಾಡಿಕೊಳ್ಳೋಣ. ಚಲುವ ತಾನಿ ತಂದನ್ನ ಚಿನ್ಮಾಯಾ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯಾ ರೂಪೇ ಕೋಲಣ್ಣ ಕೊಲೆ. ಚಲುವ ತಾನಿ ತಂದನ
ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ದುಂಬಿ ಚಂದ ಮನೆಗೆ ಮಗು ಚಂದ ಮಗುವಿನ ಮುಖದಲ್ಲಿ ನಗು ನೋಡಲು ಮನಸ್ಸಿಗೆ ಆನಂದ ಅಂತ ಹೇಳ್ತಾ ಈಗ ಬಂ ಬೋಲೆ ಹಿಂದಿ ಹಾಡಿಗೆ ಮುದ್ದು ಮುದ್ದಾಗಿ ಹೆಜ್ಜೆ ಹಾಕಲು ಬಂದಿದ್ದಾರೆ ನಮ್ಮ ಪುಟ್ಟ ಪ್ರಿ ಕೆಜಿ ಮಕ್ಕಳು. ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರಿ ಟುಕುಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ. देखो देखो क्या वो पेड़ है चादर ओढ़े या खड़ा कोई. हे देखो देखो क्या वो पेड़ है चादर ओढ़े या खड़ा कोई. बारिश है या आसमान ने छोड़ दिए हैं
नल खुले कहीं हो, हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। Pasa. Bam 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 बोले, बम चिक बोले, और मस्ती में डोले, बम बम बोले, मस्ती में डोले, बम बम बोले, मस्ती में तू डोल रे, बम बम बोले, मस्ती में डोले, बम बम बोले, मस्ती में तू डोल रे। भला मछलियां भी क्यों उड़ती नहीं, ऐसे भी सोचो ना, सोचो सूरज रोज नहाए या बाल भिगो के ये बुद्धू बनाए, हमें ये सारे तारे टिमटिमाए, या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। रट रट के क्यों टैंकर फुल, आंखें बंद तो डब्बा गुल, ओए बंद दरवाजे खोल रे, हो जा बिंदास बोल रे, मैं भी हूँ तू भी है, ओ मैं भी तू भी, हम सब मिलके बम चिक बम 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 बम। ऐसी रंगों भरी अपनी दुनिया है क्यों, सोचो तो सोचो ना, प्यार से चुन के इन रंगों को किसी ने सजाया, ये संसार है जो इतनी सुंदर है अपनी दुनिया, ऊपर वाला क्या कोई कलाकार है। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। बम बम बोले, मस्ती में डोले, बम बम बोले, मस्ती में तू डोल रे, बम बम बोले, मस्ती में डोले, बम बम बोले, मस्ती में तू डोल रे, बम बम बोले, मस्ती में डोले, बम बम बोले, मस्ती में तू डोल रे। ನಿರ್ಗಮಿಸಿದ್ರೇನೆ ನಾವು ಮುಂದೆ ಪ್ರೋಗ್ರಾಮ್ ಶುರು ಮಾಡ್ಲಿಕ್ಕೆ ಆಗೋದು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಇಲ್ಲಿಂದ ತೆರಳಬೇಕು. ನೀವೆಷ್ಟು ಬೇಗ ತೆರಳ್ತೀರಾ ಅಷ್ಟು ಬೇಗ ನಾವು ಪ್ರೋಗ್ರಾಮ್ ಶುರು ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಗೆ ಲೇಟ್ ಆಗೋದು. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು.
ಚೋರಿ ಮಾತಾಡಿಕೊಂಡರೆ ಎಲ್ಲ ಮರೆಸ ಸುಂದರ ತಾಣ ಇದು ಪ್ರೇಮ ಲೋಕವು. ನೀಲಿ ಬಣ್ಣ ಕಾಮನ ಬಿಲ್ಲಲಿ ಕೋಟಿ ಬಣ್ಣ ಪ್ರೀತಿಯ ತೇರಲಿ ರಂಗು ರಂಗಿನ ಕನಸಲ್ಲಿ ತೇಲೋ ಇದು ಪ್ರೇಮ ಲೋಕವು. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ. Let's dance ಜೊತೆ ಜೊತೆ, Let's love ಮತ್ತೆ ಮತ್ತೆ. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. Halamati Habibu, Halamati Habib Vandale, Halamati Habibu, Halamati Habib Vanda, Halamati Habibu, Halamati Habib Vandale, Halamati Habibu, Halamati Habibu. Malama pita pita de, malama pita pita de. ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ.
ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತಹ, ಮನದಲ್ಲಿ ಮಲ್ಲಿಗೆಯಂತಹ, ನಗುವಿನಲ್ಲಿ ಸಕ್ಕರೆಯಂತಹ ಇರುವ ನಮ್ಮ ಶಾಲೆಯ UKG ಮುದ್ದು ಪುಟಾಣಿಗಳು ಈಗ ಸಕ್ಕು ಸಕ್ಕು ಎಂಬ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. Shakalaka boom 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 shakalaka boom 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 shakalaka boom 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 shakalaka boom boom shakalaka boom 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 shakalaka boom boom hey sakku 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 nee sikku sakku sakku nice 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 ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ ನೀನೇ ಹೀರೋಯಿನ್ ನಿನ್ನ ಗಲ್ಲ ಸುಭಾನಲ್ಲ ಅದ ಎಲ್ಲ ಮುದ್ದೆ ಬೆಲ್ಲ ಸೊಟ್ಟ ನೋಡು ರಾಗಿ ಮಿಲ್ಲ ಅತಿಂದಿತ್ತ ಆಗ್ತೈತಲ್ಲ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮನಸ್ಸು ಬಿದ್ದೆ ಬೀಳ್ತಾಳೆ. ರುಕ್ಕು 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 ಬ್ಯಾಡ ರುಕ್ಕು 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 ನನ್ನ ನೋಡಿ ರುಕ್ಕು 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 ಬ್ಯಾಡ ರುಕ್ಕು 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 ನನ್ನ ನೋಡಿ ರುಕ್ಕು 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 ಸಿಟ್ಟೇಕೆ ರುಕ್ಕಮ್ಮ ಬಿಟ್ಟಾಕಿ ಬಾರಮ್ಮ, ಸಿಟ್ಟೇಕೆ ರುಕ್ಕಮ್ಮ ಬಿಟ್ಟಾಕಿ ಬಾರಮ್ಮ. ಬಾರೆ 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 ಬಂಗಾರಿ ಅಂಬಾರಿ ಮೇಲೇರಿ ಒಂದು ಸಾರಿ ನಾವು ಸವಾರಿ ಮಾಡೋಣ ಬಾರೆ ಪೋರಿ. ರುಕ್ಕು 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 ಬ್ಯಾಡ ರುಕ್ಕು 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 ನನ್ನ ನೋಡಿ ರುಕ್ಕು 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 ರುಕ್ಕು. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ, ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಸೇರಲು ಬಂದರಾಗಿ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ. ಸಖಿ ಸಖಿ ನನ್ನ
ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ ಏ ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ ನೀ ಬಂದಿ ಅಂತ ಓಡಿ ಬಣ್ಣ ಲಾವಣ್ಯ ಲಾವಣ್ಯ ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಮಾಡಿದಂತಹ UKG ಮುದ್ದು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಕುಲ್ ಅಂಡ್ ಅನಿಲ್ ಅವರು ಆಫೀಸ್ ಮಳೆಗಾಲ ಬಂದಾಗ ಮೇಘಗಳ ನೀಲಿ ಬಣ್ಣಕ್ಕೆ ಸೊಬಗನ್ನ ಚೆಲ್ಲುವ ನಾಟ್ಯ ಬೆಳಗಿನ ನವಿಲಿನಂತೆ ನರ್ತಿಸಲು ಬರಲಿದ್ದಾರೆ ನಮ್ಮ ಶಾಲೆಯ 1ನೇ ತರಗತಿಯ ಮಕ್ಕಳು. ಅವರನ್ನ ಜೋರಾದ ಚಪ್ಪಾಳೆಯ ಮುಖಾಂತರ ಬರಮಾಡಿಕೊಳ್ಳೋಣ. ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತಗೋ ಈ ತುಟ್ಟು ವಯಸ್ಸು ಯಾ ತಗೋ ನಿನದು ಮನಸ್ಸು ತಗೋ ಈ ತುಟ್ಟು ವಯಸ್ಸು ಯಾ ತಗೋ ನಿನದು ಮನಸ್ಸು ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ಅಚ್ಚು ಬೆಲ್ಲ ಹಚ್ಚಿ ಬಿಡಲ ಅಲ್ಲಿ ಕೊಂಚ ಇಲ್ಲಿ ಕೊಂಚ ಹುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ ನನ್ನೆದೆಯ ಪರಪಂಚ ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗದು ಎಂದು ಹೃದಯ ಒಂದೇ ಮುಷ್ಟಿ ಅದಕ್ಕಿಂದು ನೇರ ದೃಷ್ಟಿ ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶವೃಷ್ಟಿ ನವಿಲೆ ಪಂಚರಂಗಿ ನವಿಲೆ ಜಿಗಿಸೋ ತರಂಗಿ ನವಿಲೆ ಒಂದು ಹೆಜ್ಜೆಯಲ್ಲಿ ಕೊಟ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ ಸಜ್ಜೆಗಳ ಸಿಹಿಗಳ ಗೆಜ್ಜೆ ಕುಣಿಸಿ ಕಾಯುತ್ತೀನಿ ಪ್ರತಿ ಸಂಜೆ ಲೋಕಕ್ಕಷ್ಟೇ ರಾತ್ರಿ ಹಗಲು ಪ್ರೇಮಿಗಳಿಗೆ ಬರಿ ಹಗಲು ಆಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ ಇಡೀ ಸ್ವರ್ಗ ತೋಳಿನಲ್ಲೇ ಆಶ್ಚರ್ಯವಾಗೋ ರೀತಿ ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತಗೋ ಈ ತುಟ್ಟು ವಯಸ್ಸು ಯಾ ತಗೋ ನಿಲದು ಮನಸ್ಸು ತಗೋ ಈ ತುಟ್ಟು ವಯಸ್ಸು ಯಾ ತಗೋ ನಿಲದು ಮನಸ್ಸು ತಗೋ ಈ ತುಂಡು ವಯಸ್ಸು ಯಾ
ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕಂತ ಹೇಳ್ತಾ ಇದ್ದೀವಿ. ದುಷ್ಟಶಕ್ತಿಯ ಹಟ್ಟಹಾಸ ಮಿತಿ ಮೀರಿದಾಗ ಶಕ್ತಿಯ ಲೀಲೆಗಳನ್ನ ತಮ್ಮ ನೃತ್ಯದ ಮೂಲಕ ತೋರಿಸಿಕೊಡಲು ಬರಲಿದ್ದಾರೆ ನಮ್ಮ ಶಾಲೆಯ 6ರಿಂದ 8ನೇ ತರಗತಿ ವಿದ್ಯಾರ್ಥಿನಿಯರು. ಅವರನ್ನ ಜೋರಾದ ಚಪ್ಪಾಳೆಯ ಮುಖಾಂತರ महिषमर्दिनी माते हर्षवर्धिनी चंडी चामुंडी बा प्रलयाग्नि ज्वाले मरमाडी ಹಾಡೋಣ. ಏ ಬುದೋ 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 ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಅಮ್ಮ ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಎಲ್ಲು ಕಾಣೆ ತಮಟೆಗೆ ಒಲಿಯೋಳೆ ತಮಟ ಮ್ಯಾಲೆ ಕುಣಿಯೋಳೆ ತಮಟೆಗೆ ಒಲಿಯೋಳೆ ತಮಟ ಮ್ಯಾಲೆ ಕುಣಿಯೋಳೆ ತಮಟೆಯ ಮ್ಯಾಲೆ ನಲಿಯೋಳೆ ಎಲ್ಲಮ್ಮ ಎಲ್ಲು ಕಾಣೆ ಎಲ್ಲವ್ವನ ತೋಳ್ ಎಲ್ಲು ಕಾಣೆ
ಪೂಜೆಗೆ ಒಲಿಯೋಳೆ ಪೂಜೆಗಾಗಿ ಬರುವೋಳೆ ಪೂಜೆಗೆ ಒಲಿಯೋಳೆ ಪೂಜೆಗಾಗಿ ಬರುವೋಳೆ ಪೂಜೆಯಲ್ಲಿ ತಾಯಿ ಕುಣಿಯೋಳೆ ಪೂಜೆಯಲ್ಲಿ ತಾಯಿ ಕುಣಿಯೋಳೆ ಎಲ್ಲವ್ವ ಎಲ್ಲು ಕಾಣೆ ಎಲ್ಲಮ್ಮನಂತೋಳು ಎಲ್ಲು ಕಾಣೆ ಎಲ್ಲು ಕಾಣೆ ಎಲ್ಲವ್ವನಂತೋಳು ಎಲ್ಲು ಕಾಣೆ ಎಲ್ಲವ್ವನಂತೋಳು ಎಲ್ಲು ಕಾಣೆ ತಾಯೇ 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 ಎಲ್ಲು ಕಾಣೆ. ದೈವ ಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ನೃತ್ಯ ಮಾಡಿದ ಎಲ್ಲ ಮುದ್ದು ಪ್ರಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಪಡಿಸಿ ನಲಿಯುವವು ಶಾಲೆ ಎಂಬ ಮಾತೃಗಡಿಯಲ್ಲಿ ಭೇದ ಭಾವವಿಲ್ಲದೆ ಒಂದೇ ಮನಸ್ಸಿನಿಂದ ಕಲಿಕೆಯು ಮೂಡುತ್ತದೆ ಎಂದು ಹೇಳುತ್ತಾ ಒಂದೇ ಶಾಲೆಯ ಮಕ್ಕಳು ನಾವು ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬಂದಿದ್ದಾರೆ ನಮ್ಮ ಶಾಲೆಯ LKGಯ ಮುದ್ದು ಪುಟಾಣಿಗಳು. ಒಂದೇ
ನಮ್ಮ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆಯ ಮುಖಾಂತರ ಬರಮಾಡಿಕೊಳ್ಳೋಣ. ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದಾರುಣ, ಧ್ಯಾನಕ್ಕೂ ದೊಡ್ಡದು ಅಮ್ಮನ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. Baby, my lovely baby. Daddy, my lovely daddy. Baby, my lovely baby. ಬೆಂಗಳೂರಿಂದ ಏನ್ ತಂದೆ, ಪ್ರೀತಿನ ಹೊತ್ತು ಬಂದೆ. ತಡೋಸಿ ಮುತ್ತ ಇನ್ನೇನು ಬೇಕು ನಮ್ಗೆ. Baby, my lovely baby. ಅಜ್ಜಾಲಗ್ಮರ ಅಜ್ಜಿ ಮಾವಿನರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಈಗ ಮಾಲೆ ಟಮ್ ಟಮ್ ಎಂಬ ಸೊಗಸಾದ ಹಾಡಿಗೆ ಮಸ್ತಾಗಿ ಹೆಜ್ಜೆ ಹಾಕಲು ಬರಲಿದ್ದಾರೆ ನಮ್ಮ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಗಳು. ಮುಂದಿನ ಸಿದ್ಧತೆ 2ನೇ ತರಗತಿ ವಿದ್ಯಾರ್ಥಿ. Walking slow-mo, మనసుల సోగో. Hey my golden sparrow. வாமா வாமா கம்மன் சிங்கு குயின தேடி வந்தான் கிங்கு. டைலா டைலா பிபி டும்மு மாலை மாத்தி போடு ரிங்கு. கோல்டன் ஸ்பாரோ என் நெஞ்சில ஆரோ. நீ இல்லாத லைஃப் ரொம்ப சாரோ. மாஸ்க் ஆஃப் சாரோ நம்ம பையன் தான் ஹீரோ. சிங்கிங் டூயட் வேற யாரோ. கப்பல கப்பல கோலு இவ சிங்கல சுத்தின கேளு. சங்கதி என்னன்னு கேளு இனி வந்தா ஆளு. நித்திலி நித்திலி மீனு ஒரு கெத்துல சுத்தின நீனு. நிக்குது நிக்குது லைனு நீ மினுக்குற மூணு. கோல்டன் ஸ்பாரோ என் நெஞ்சில ஆரோ. நீ இல்லாத லைஃப் ரொம்ப சாரோ. மாஸ்க் ஆஃப் சாரோ நம்ம பையன் தான் ஹீரோ. சிங்கிங் டூயட் வேற யாரோ. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి. కళ
కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోగులాడి స్వప్న సుందరి నీ మడత చూపు మా పటేల బంధ పందిరి రచ్చరాజ ముందే ఊపిరి నీ వంక చూస్తే గుండెలోన డీరి డిరిడిరి తూనీగా నడుములోన తూట పెట్టి తుపాకి పెంచినామె తింగని చిట్టి మగజాతి నట్ట మడత పెట్టి ಆ ಕುರ್ಚಿని ಮಾಡ್ತಾ ಬೇಕಿತ್ತು ಆ ಕುರ್ಚಿని ಮಾಡ್ತಾ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ